ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಪ್ನ ಗೌಡ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತ ಹೇಳಿದರೆ, ನಾನು ಮದುವೆ ಆದಮೇಲೆ ನನ್ನ ಮನೆಯಲ್ಲಿ ಮೊದಲನೇ ಸರ್ತಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಿರೋದು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಆಶ್ಚರ್ಯ ಆಗ್ತಿರ್ಬೇಕಲ್ವ, ಯಾಕೆ ಇವಳು ಮೊದಲನೇ ಸರ್ತಿ ಹಬ್ಬ ಆಚರಿಸ್ತಿರೋದು ಅಂತ ಹೇಳ್ತಿದ್ದಾಳೆ ಅಂತ. ಸೊ ಏನೂ ಇಲ್ಲ, ಮದುವೆ ಆದಮೇಲೆ ನಮ್ಮ ಅತ್ತೆ ಮನೇಲಿ ಇಲ್ಲ ನಮ್ಮಮ್ಮ ಮನೇಲಿ ಈ ಥರನೇ ಹೋಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ವಿ. ನಮ್ಮ ಮನೇಲಿ ಹಬ್ಬನ ಸೆಲೆಬ್ರೇಟ್ ಮಾಡೋ ಚಾನ್ಸಸ್ ಸಿಗ್ತಿರ್ಲಿಲ್ಲ. ಬಿಕಾಸ್ ಅವ್ರು ಕರೆದಾಗ ಅಲ್ಲಿಗೆ ಹೋಗಲಿಲ್ಲ ಅಂತ ಹೇಳಿದರೆ ಅವರು ಏನಾದರೂ ಅಂದ್ಕೊತಾರೆ ಅಂದ್ಬಿಟ್ಟು ಪ್ರತಿ ವರ್ಷ ಬೇರೆಯವ್ರ ಮನೆಗೆ ಹೋಗಿ ಹಬ್ಬನ ಮಾಡ್ತಿದ್ದೆ. ಆದರೆ ಈ ಸತಿ ನಮ್ಮ ಮನೇಲೇ ಹಬ್ಬ ಮಾಡಬೇಕು ಅಂತ ಹೇಳಿ ಯಾರು ಕರೆದ್ರೂ ಹೋಗಿಲ್ಲ. ಸೊ ನಮ್ಮ ಮನೇಲೇ ಈ ಸತಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು 3 ಜನ ಸೇರಿಕೊಂಡು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಥರ 3 ಜನ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ. ಯಾವಾಗಲೂ ಹಬ್ಬ ಮಾಡಬೇಕು ಅಂತ ಅಂದ್ಕೊತಿದ್ವಿ, ಆದರೆ ಊರಲ್ಲಿ ಅತ್ತೆ ಒಬ್ಬರೇ ಇರೋದ್ರಿಂದ ಯಾವಾಗಲೂ ಅಲ್ಲಿಗೆ ಹೋಗ್ಬಿಡ್ತಿದ್ವಿ. ಇಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ನಾನು ಫಸ್ಟ್ ಟೈಮ್ ಮನೇಲಿ ಹಬ್ಬದ ಅಡುಗೆನ ಮಾಡ್ತಾ ಇದ್ದೀನಿ. ಯಾವಾಗಲೂ ಮನೇಲಿ ಹಬ್ಬದ ಅಡುಗೆ ಮಾಡ್ತಾನೆ ಇರಲಿಲ್ಲ, ಯಾಕಂದರೆ ಇವ್ರ ಮನೆಗೆ ಹೋಗ್ತಿದ್ವಿ. ಸೊ ಈ ಸತಿ ಮನೇಲಿರೋದ್ರಿಂದ ಹಬ್ಬದ ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಅಮ್ಮ ಅಪ್ಪನೂ ಊಟಕ್ಕೆ ಕರೆದೆ, ಬಟ್ ಆದರೆ ಅವ್ರ ಮನೇಲಿ ಹಬ್ಬ ಮಾಡ್ತಾ ಇರೋದ್ರಿಂದ ಅವ್ರು ಬರೋದಕ್ಕಾಗಲಿಲ್ಲ. ಸೊ ಪರವಾಗಿಲ್ಲ ಅಂತ ಹೇಳಿ ನನ್ನ ಗಂಡ ನನ್ನ ಮಗಳಿಗೇ ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಮನೆಯವ್ರಿಗೋಸ್ಕರ ಅಡುಗೆ ಮಾಡೋದು ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ, ಈ ಥರ ಹಬ್ಬದ ಟೈಮಲ್ಲೆಲ್ಲ. ಈ ವರ್ಷದಿಂದ ನಾನು ಡಿಸೈಡ್ ಆಗಿರೋದು ಏನಂದರೆ, ಪ್ರತಿಯೊಂದು ಹಬ್ಬನೂ ಕೂಡ ನಮ್ಮ ಮನೇಲಿ ನಮ್ಮ ಮನೆಯವ್ರ ಜೊತೆನೇ ಸೆಲೆಬ್ರೇಟ್ ಮಾಡಬೇಕು, ಯಾರ ಮನೆಗೂ ಹೋಗಬಾರ್ದು ಅಂತ. ಸೊ ಈ ವರ್ಷದಿಂದ ಅದನ್ನೇ ಫಾಲೋ ಮಾಡ್ತೀನಿ. ಸಂಕ್ರಾಂತಿ ಹಬ್ಬದಲ್ಲಿ ಸ್ಪೆಷಲ್ ಐಟಮ್ ಅಂತ ಹೇಳಿದ್ರೇ ಪೊಂಗಲ್ ಅಲ್ವಾ. ಸೊ ಪೊಂಗಲ್ ಮಾಡೋಣ ಅಂತ ಹೇಳಿ ಬೆಲ್ಲ ತಂದಿದ್ದೆ, ಅದನ್ನು ಮರ್ತೋಗಿ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೀನಿ. ತೆಗೆದು ನೋಡಿದ್ರೆ ಕಲ್ಲು ಥರ ಆಗೋಗ್ಬಿಟ್ಟಿತ್ತು. ಸೊ ಎಷ್ಟೇ ಹೊಡಿಯೋದಕ್ಕೆ ಟ್ರೈ ಮಾಡಿದ್ರು ಹೊಡಿಯೋದಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟಿಗೆ ನೀರಲ್ಲೆಲ್ಲ ಹಾಕಿ ಅದನ್ನು ಕಟ್ ಮಾಡಿದ್ವಿ. ಸೊ ಅಂತೂ ಇಂತೂ ಬೆಲ್ಲನೂ ಕಟ್ ಮಾಡಿಕೊಟ್ರು, ಪೊಂಗಲು ಕೂಡ ರೆಡಿ ಆಯಿತು. ಹಾಗೆ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ನೈವೇದ್ಯಕ್ಕೂ ಕೂಡ 1 by 1 ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ನೈವೇದ್ಯಕ್ಕೆ ಸಿಹಿ ಪೊಂಗಲ್ಲು, ಇವತ್ತಿನ ಸ್ಪೆಷಲ್ ಕಳೆಕಾಯಿ, ಅವರೆಕಾಯಿ, ಗೆಣಸು, ಎಳ್ಳು, ಬೆಲ್ಲ, ಕಬ್ಬು ಎಲ್ಲನೂ ಇಟ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಎಲ್ಲರಿಗೂ ಹೇಳೋದು ಏನಂತ ಹೇಳಿದರೆ, ನೈವೇದ್ಯಕ್ಕೆ ಇದ್ಮೇಲೆ ಬೆಳಿಗ್ಗೆ ಇಟ್ಟರೆ ಸಂಜೆ ಪೂಜೆ ಆದಮೇಲೆ ಅದನ್ನು ತೆಗ್ದು ಮನೆಯವರೆಲ್ಲನೂ ತಿನ್ನಿ. ಅಕಸ್ಮಾತ್ ಏನಾದರೂ ಸಂಜೆ ತೆಗ್ದು ತಿನ್ನೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಅದನ್ನು ಕಸಕ್ಕೆ ಹಾಕೋಕ್ಕೆ ಹೋಗಬೇಡಿ, ಅದನ್ನು ಯಾವುದಾದ್ರೂ ಹಸುಗಳಿಗೆ ದಾನ ಮಾಡಿ. ಕಂಪ್ಲೀಟಾಗಿ ಎಲ್ಲನೂ ರೆಡಿ ಮಾಡಿಕೊಂಡೆ. ಹಾಗೆ ಇವಾಗ ನನ್ನ ಮಗಳಿಗೆ ಹಾಗೆ ನನ್ನ ಗಂಡಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಗಂಡಂಗೆ ಯಾವುದೋ ಸೈಟ್ ವಿಸಿಟ್ ಇತ್ತು ಅಂತ ಹೇಳಿ ಅವರು ಸೈಟಿಗೆ ಹೋದರು. ಹಾಗೆ ಆನ್ ದ ವೇ ಬರ್ತಾ ಮಗಳನ್ನು ಕರ್ಕೊಂಬರ್ತೀನಿ ಅಂತ ಹೊರಟರು. ಅವ್ರು ಬರೋಷ್ಟರಲ್ಲಿ ನಂದು ಎಲ್ಲ ಕೆಲಸನೂ ಮುಗ್ದು ದೇವರಿಗೂ ಕೂಡ ಹೂವು ಎಲ್ಲ ಹಾಕಿ ಪೂಜೆಗೂ ರೆಡಿ ಮಾಡಿಕೊಂಡೆ. ಅಡುಗೆ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಟೈಮ್ 10 ಕಾಲಾಗಿತ್ತು. ನನಗೂ ಅಷ್ಟೇ 10:30 ಅಷ್ಟೊತ್ತಿಗೆ ಪೂಜೆ ಮಾಡ್ಕೋಬೇಕು ಅಂತಲೇ ಇತ್ತು. ಯಾಕಂತ ಹೇಳಿದರೆ ಸೂರ್ಯ ದೇವ ಧನುರಾಶಿನ ಬಿಟ್ಟು ಮಕರ ರಾಶಿಗೆ ಪ್ರವೇಶವಾಗೋ ಟೈಮ್ ಬಂದು 9:05ರಿಂದ 10:45 ಇತ್ತು. ಸೊ 10:30 ಅಷ್ಟೊತ್ತಿಗೆ ಪೂಜೆ ಮಾಡಿಕೊಂಡ್ರೆ ಸಾಕು ಅಂದ್ಕೊಂಡಿದ್ದೆ. ಪೂಜೆ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ನನ್ನ ಮುದ್ದು ಮಗಳು ಮನೆಗೆ ಬಂದಳು. ನೀವೇ ನೋಡಿ ಎಷ್ಟು ಕ್ಯೂಟಾಗಿ ಒಳಗಡೆ ಬರ್ತಾ ಇದ್ದಾಳೆ, ಎಲೆ ಇಟ್ಕೊಂಡು. ಅವಳು ಇವತ್ತು ಬಾಳೆ ಎಲೆ ಮೇಲೇ ಊಟ ಮಾಡಬೇಕು ಅಂತ ತೊಗೊಂಡ್ಬಂದಿದ್ದಾಳೆ. ಹಾಗೆ ಮನೆಗೆ ಬಂದಿದ ತಕ್ಷಣ ಹೋಗಿ ದೇವ್ರ ಮುಂದೆ ಕೈ ಮುಗಿ ಅಂತ ಹೇಳಿದ ತಕ್ಷಣ ಹೋಗಿ ಕೈ ಮುಗಿದ್ಬಿಟ್ಟು ಎಳ್ಳು ಬೆಲ್ಲ ತಿನ್ನಿಸ್ತೀನಿ ಅಮ್ಮ ಅಂತ ಹೇಳಿ ತಿನ್ನಿಸಿದ್ಲು. ಸೊ ನಾನು ಕೂಡ ಅವಳಿಗೆ ತಿನ್ನಿಸಿದೆ. ಹಾಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ ಅವಳು ವೇರ್ ಮಾಡಿರೋಂಥ ಡ್ರೆಸ್ ಎಲ್ಲಿ ತೊಗೊಂಡಿದ್ದು ಲಿಂಕ್ ಕಳಿಸಿ ಅಂತ. ಈ ಡ್ರೆಸ್ ಬಂದು ಯಾವುದೇ ಥರ ರೆಡಿಮೇಡ್ ಡ್ರೆಸ್ ಎಲ್ಲ ಆನ್ಲೈನಲ್ಲಿ ಮತ್ತು ಶಾಪಲ್ಲಿ ತೊಗೊಂಡಿದ್ದಲ್ಲ. ಸೊ ನಾವೇ ಮೆಟೀರಿಯಲ್ನ ತೊಗೊಂಡು ಬಂದು ಕೊಟ್ಟು ಹೊಲಿಸಿರೋದು. ತುಂಬಾ ಬ್ಯೂಟಿಫುಲ್ಲಾಗಿ ಹೊಲ್ಕೊಟ್ಟಿದ್ದಾರೆ. ಆ ಬೊಟಿಕ್ ನೇಮ್ ಬಂದು ಫ್ಲಾಲೆಸ್ ಡಿಸೈನರ್ ಸ್ಟುಡಿಯೋ ಅಂತ. ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಹಾಗೆ ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿದೆ, ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ಸೊ ನಿಮಗೇನಾದರೂ ಅವ್ರ ಸ್ಟುಡಿಯೋ ಅಡ್ರೆಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಅಡ್ರೆಸ್ನ ಕಳಿಸ್ತೀನಿ. ಸೊ ಫೈನಲಿ ಪೂಜೆ ಅಡುಗೆ ಎಲ್ಲ ಹಾಕಿ ಲಾಸ್ಟಿಗೆ ಊಟಕ್ಕೆ ಕೂತ್ಕೊಂಡ್ರು. ಸೊ ಊಟನ ಬಡಿಸಿ ನಾನು ಕೂಡ ಲಾಸ್ಟಲ್ಲಿ ಊಟನ ಮಾಡಿ ಇವತ್ತಿನ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ. ನನ್ನ ಮಗಳೂ ಕೂಡ ಒಟ್ಟಿಗೆ ಊಟ ಮಾಡ್ತೀನಿ ಅಂತ ಹೇಳಿ ಅಷ್ಟು ದೊಡ್ಡ ಎಲೆನ ಹಾಕಿಸ್ಕೊಂಡು ಪ್ರತಿಯೊಂದು ಐಟಮ್ನು ಕೂಡ ಬಡಿಸಿಸ್ಕೊಂಡ್ಳು. ನೋಡಿದ್ರೆ ಒಂದು ತನ್ನೂ ತಿಂದೇ ಇಲ್ಲ, ಬರೀ ಕಳ್ಳೆಕಾಯಿ ತಿಂದ್ಕೊಂಡೆ ಹೊಟ್ಟೆ ತುಂಬಿಸ್ಕೊಂಡಿದ್ದಾಳೆ. ಆ್ಯಂಡ್ ಕಂಪ್ಲೀಟ್ ಡೇ ಬರೀ ಕಳ್ಳೆಕಾಯಲ್ಲೇ ಇದ್ದಾಳೆ. ಲಾಸ್ಟಿಗೆ ಕೈ ತೊಳಿತೀನಿ ಅಂತ ಕಷ್ಟಪಟ್ಟು ಚೇರ್ ಹಾಕೊಂಡು ಕೈ ತೊಳಿತಿದ್ದಾಳೆ. ನನಗಂತೂ ಅವಳು ಹಾಕಿರೋ ಡ್ರೆಸ್ ತುಂಬಾ ಇಷ್ಟ ಆಯಿತು, ತುಂಬ ಪ್ರಿಟಿಯಾಗಿ ಕಾಣಿಸ್ತಿದ್ದಾಳೆ. ಸೊ ಎಲ್ಲ ಆದಮೇಲೆ ಒಂದು ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಹಠ ಮಾಡಿ ಐಸ್ ಕ್ರೀಮ್ನ ತರಿಸ್ಕೊಂಡು ತಿಂತಾ ಇದ್ದಾಳೆ. ಸೊ ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್. ಆಮೇಲೆ ನಮ್ಮಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಸಂಜೆ ಮೇಲೆ ಹೊರಟ್ವಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ.